Father, there it is. Yours. I do believe that Jesus is most likely the... But who do you say that I am? You? You are the Son of the living God. We worship a living God, and you are... I am who I am. The Father is in me, and I am... And as long as I am in the world, I am the... This Messiah you speak of, I am... Don't understand. I am... Your little lady missed the show. Name the teacher. A name I will never forget. Listen carefully. The hour is coming. ಅಧ್ಯಾಯ 25ನೇ ವಚನ. ಯಾರಾದರೂ ಒಬ್ಬರು ದಯವಿಟ್ಟು ಓದ್ರಿ, ಮುಂದೆ ತಗೋ. ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಾಕು, ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಎಬ್ರಿಯ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಿಂದ 13 ಅಧ್ಯಾಯಗಳು ನಾವು ಧ್ಯಾನಿಸುವಾಗ ಅಪೊಸ್ತಲನಾದ ಪೌಲನು 5 ಎಚ್ಚರಿಕೆಗಳನ್ನು ಕೊಡ್ತಾನೆ. ಎಷ್ಟು ಎಚ್ಚರಿಕೆಗಳು? 5 ಎಚ್ಚರಿಕೆಗಳು. ಕ್ರೈಸ್ತವ ಜೀವಿತದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ, ನಂಬಿಕೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ, ದೇವರ ಆಲಯಕ್ಕೆ ಬರುವುದರಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ದೇವರ ಆಲಯ ಪವಿತ್ರವಾಗಿದೆ. ದೇವರ ಆಲಯದಲ್ಲಿ ಒಬ್ಬ ಇದ್ದಾನೆ, ಪ್ರಧಾನ ಯಾಜಕನಿದ್ದಾನೆ ಒಬ್ಬನು. ಆ ಪ್ರಧಾನ ಯಾಜಕನು ಪರಲೋಕದಿಂದ ಇಳಿದು ಬಂದಿರುವಂತ ಪ್ರಧಾನ ಯಾಜಕನು. ಆ ಪ್ರಧಾನ ಯಾಜಕನು ಪವಿತ್ರವಾದಂತ ಯಾಜಕನು, ನಿಷ್ಕಲಂಕವಾದಂತ ಯಾಜಕನು, ನೀತಿವಂತನಾದಂತ ಯಾಜಕನು. ನಮ್ಮ ಪಾಪಗಳು, ನಮ್ಮ ಅಪರಾಧಗಳು, ತಪ್ಪುಗಳನ್ನು ಕ್ಷಮಿಸಿದಂತ ಪ್ರಧಾನ ಯಾಜಕನು. ಆ ಯಾಜಕನು ನಮ್ಮ ಪಾಪಗಳಿಗೋಸ್ಕರ ಪರಲೋಕದಿಂದ ಇಳಿದು ಬಂದು ಆಕಾಶ ಭೂಮಿಗೆ ಮಧ್ಯಸ್ಥನಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆ ಪ್ರಧಾನ ಯಾಜಕನು ನಮಗೋಸ್ಕರ ನಮ್ಮ ಪಾಪಗಳ ನಿಮಿತ್ತ, ದುರ್ನೀತಿಗಳ ನಿಮಿತ್ತ, ನಮ್ಮ ಅಪವಿತ್ರತ ನಿಮಿತ್ತ ಯೇಸು ಕ್ರಿಸ್ತನು ಪ್ರಧಾನ ಯಾಜಕನಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ, ಪ್ರಾಣವನ್ನು, ಜೀವವನ್ನು ಕೊಟ್ಟಿದ್ದಾನೆ. ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ ದೇವರು ನಮಗೆ ಮಾರ್ಗವನ್ನು ತೋರಿಸಿದ್ದಾನೆ. ದೇವರು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾನೆ. ದೇವರ ಆಲಯದಲ್ಲಿ ದೇವರು ನಮ್ಮೆಲ್ಲರನ್ನು ತನ್ನ ರಾಜ್ಯದಲ್ಲಿ ನಿಲ್ಲಿಸಿದ್ದಾನೆ. ದೇವರ ಆಲಯ ಪವಿತ್ರವಾಗಿದೆ. ದೇವರ ಆಲಯ ನಿಷ್ಕಲಂಕವಾಗಿದೆ. ದೇವರ ಆಲಯ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು, ನಿಮ್ಮನ್ನು, ಲೋಕದಲ್ಲಿರುವಂತ ಪ್ರತಿಯೊಬ್ಬ ಜನರನ್ನು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ, ನಮ್ಮನ್ನು ಪವಿತ್ರ ಮಾಡಿದ್ದಾನೆ, ನಮ್ಮನ್ನು ನಿರ್ದೋಷಿಗಳನ್ನಾಗಿ ಮಾಡಿದ್ದಾನೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ತನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಪರಿಪಕ್ವತೆ ಉಳ್ಳವರಾಗಿ ತನ್ನ ಸಭೆಯಾಗಿ ತನ್ನ ದೇಹದಲ್ಲಿ ನಮ್ಮ ಅಂಗಗಳನ್ನಾಗಿ ಜೋಡಿಸಿದ್ದಾನೆ. ಅದಕ್ಕಾಗಿ ನಮಗೊಬ್ಬ ಪ್ರಧಾನ ಯಾಜಕನಿದ್ದಾನೆ. ಆ ಯಾಜಕನನ್ನು ನಾವು ತಿರಸ್ಕಾರ ಮಾಡಬಾರದು. ಆ ಯಾಜಕನನ್ನು ನಾವು ಬಿಟ್ಟಬಾರದು. ಆ ಯಾಜಕನ ವಿಷಯದಲ್ಲಿ ನಮ್ಮ ಕರ್ತನಾದ ದೇವರಲ್ಲಿ ನಂಬಿರುವ ನಾವು ನಮ್ಮ ನಂಬಿಕೆ ದೃಢವಾಗಿರಬೇಕು. ನಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ನಂಬಿಕೆ ಮಾರ್ಗದಲ್ಲಿ ನಾವು ಜೀವಿಸಬೇಕು. ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮ್ಮ ನಂಬಿಕೆಯಲ್ಲಿ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವವರಾಗಿರಬೇಕು. ಅದಕ್ಕಾಗಿ ದೇವರು ನಮಗೋಸ್ಕರ ಬಂದಿದ್ದಾನೆ. ಆತನ ಪವಿತ್ರ ಆಲಯದಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. ಆಲಯವನ್ನು ನಾವು ಬಿಟ್ಟು ಬಿಡಬಾರದು. ಆ ಆಲಯ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಬೇಕು. ದೇವರು ಆಜ್ಞಾಪಿಸಿದ್ದಾನೆ, 6 ದಿನಗಳು ಕಷ್ಟಪಡ್ರಿ, 6 ದಿನಗಳು ಕೆಲಸ ಮಾಡಿ, 7ನೇ ದಿನ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾನೆ. ಆದಿಯಲ್ಲಿ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ನಾವು ಓದುವಾಗ ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿಸಿದ. ಆದಿಯಲ್ಲಿ ದೇವರು
ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ಆದಿಯಲ್ಲಿ ದೇವರು ಈ ಭೂಮಿ ಮೇಲಿರುವಂತ ಪ್ರಾಣಿಗಳನ್ನು, ಜಂತುಗಳನ್ನು, ಮೃಗಗಳನ್ನು, ಪಕ್ಷಿಗಳನ್ನು ಸಮಸ್ತವನ್ನು ದೇವರು ಉಂಟು ಮಾಡಿದ. ಬೆಳಕು ಕತ್ಲನ್ನು ದೇವರು ಉಂಟು ಮಾಡಿದ, ಬೇರ್ಪಡಿಸಿದ. 6ನೇ ದಿನ ದೇವರು ಮನುಷ್ಯನನ್ನು, ಮಾನವನನ್ನು ದೇವರು ಏದೇನ್ ತೋಟದಲ್ಲಿ ಉಂಟು ಮಾಡಿದ ಆದಾಮನನ್ನು, ಅವ್ವನನ್ನು. ಅದಾದ ನಂತರ 7ನೇ ದಿನಕ್ಕೆ ದೇವರು ವಿಶ್ರಾಂತಿಯನ್ನು ತೆಗೆದುಕೊಂಡ. ಆ ವಿಶ್ರಾಂತಿ ದಿನ ನಮ್ಮೆಲ್ಲರಿಗೆ ಅನುಗ್ರಹಿಸಿದ. ವಿಶ್ರಾಂತಿ ದಿನ ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದೇನೆ. ವಿಶ್ರಾಂತಿ ದಿನ ನಿಮಗೋಸ್ಕರ ಸೃಷ್ಟಿಸಿದ್ದೇನೆ. ಈ ವಿಶ್ರಾಂತಿ ದಿನದಲ್ಲಿ ಯಾವ ಕೆಲಸ ಮಾಡಬಾರದು, ಯಾವ ವ್ಯಾಪಾರಕ್ಕೆ ಹೋಗಬಾರದು, ಯಾವ ಕಾರ್ಯ ಮಾಡಬಾರದು. ದೇವರ ಸಾನ್ನಿಧ್ಯ, ದೇವರ ಆಲಯ ಪವಿತ್ರವಾಗಿದೆ. ಆ ಆಲಯಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ರಕ್ತ, ಪ್ರಾಣ, ಜೀವವನ್ನು ಕೊಟ್ಟಿರುವ ಕ್ರಿಸ್ತನನ್ನು, ದೇವರನ್ನು ಆರಾಧಿಸ್ರಿ, ದೇವರನ್ನು ಸ್ತುತಿಸ್ರಿ. ದೇವರ ಆಲಯ ಪವಿತ್ರವಾಗಿದೆ. ದೇವರ ಆಲಯ ಶ್ರೇಷ್ಠವಾಗಿದೆ. ಆ ದೇವರ ಆಲಯದಲ್ಲಿ ದೇವರು ಪ್ರಧಾನ ಯಾಜಕನಾಗಿ ಕ್ರಿಸ್ತನು ಆರಾಧಿಸಲ್ಪಡುವುದಕ್ಕಾಗಿ ಸ್ತುತಿಗೆ ಯೋಗ್ಯನಾಗಿದ್ದಂತ, ಆರಾಧನೆಗೆ ಯೋಗ್ಯವಾದಂತ ಕ್ರಿಸ್ತನ ಬಲಿಗೆ ನಾವೆಲ್ಲರೂ ಬರೋಣ. ಹಲ್ಲೆಲೂಯಾ. ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದಿಂದ ನಮಗೆ ಮಾರ್ಗ ತೋರಿಸಿದರೆ ದೇವರ ಆಲಯಕ್ಕೆ ಬರುವುದಕ್ಕಾಗಿ. ಅದಕ್ಕಾಗಿ ಪೌಲನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ದೇವರ ಆಲಯವನ್ನು ನೀವು ಬಿಟ್ಟು ಬಿಡದಂತೆ ಪ್ರತಿ ವಾರ ದೇವರ ಆಲಯಕ್ಕೆ ಬರುವುದಕ್ಕಾಗಿ ಎಚ್ಚರಿಕೆ ಉಳ್ಳವರಾಗಿರಿ. ಯಾಕೆ ದೇವರ ಆಲಯ ವಿಷಯದಲ್ಲಿ ಎಷ್ಟೋ ಜನರಿಗೆ ನಿರ್ಲಕ್ಷ್ಯತನೆ. ದೇವರ ಆಲಯ ವಿಷಯದಲ್ಲಿ ಎಷ್ಟೋ ಜನರು ದೇವರ ಆಲಯ ಅಂದ್ರೆ ಒಂದು ಕುಟುಂಬ ತಿಳ್ಕೊಂಡಿದ್ದಾರೆ. ಆಲಯ ಅಂದ್ರೆ ಆಲಯ ವಿಷಯದಲ್ಲಿ ನಿರ್ಲಕ್ಷ್ಯತನ, ಅಲಕ್ಷ್ಯತನ, ಬೇಜಾರುತನ. ಯಾಕೆ ಜೀವಿತದಲ್ಲಿ, ಯಾಕೆ ದೇವರ ಆಲಯವನ್ನು ದೇವರು ವಿಶ್ವಾಸಿಗಳು ಬಿಟ್ಟು ಹೋಗ್ತಾ ಇದ್ರೆ? ಕ್ರೈಸ್ತವ ಜೀವಿತ, ವಿಶ್ವಾಸಿಗಳ ಜೀವಿತ ದೇವರು ನಮ್ಮನ್ನು ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸಿದ, ಅಪವಿತ್ರತೆಯಿಂದ ಪರಿಶುದ್ಧತೆಗೆ ನಡೆಸಿದ, ಕತ್ಲದಿಂದ ದೇವರು ಬಲಕಿಗೆ ನಡೆಸಿದ. ಯಾಕೆ ಒಬ್ಬ ದೇವರಿದ್ದಾನೆ, ಜೀವಿಸುವ ದೇವರು, ರಕ್ಷಿಸಿದ ದೇವರು, ಬಿಡಿಸುವುದ ದೇವರು, ನಮ್ಮನ್ನು ಪವಿತ್ರ ಮಾಡಿ ಆತನ ಸನ್ನಿಧಾನದಲ್ಲಿ ನಮ್ಮಿಂದ ದೇವರು ಮಹಿಮೆ ಹೊಂದುವುದಕ್ಕಾಗಿ, ನಾವೆಲ್ಲರ ಆತನ ಸನ್ನಿಧಾನದಲ್ಲಿ ಬಂದು ದೇವರನ್ನು ಆರಾಧಿಸುವುದಕ್ಕಾಗಿ. ದೇವರ ಆಲಯ ಅಂದ್ರೆ ಪವಿತ್ರವಾದಂತ ಆಲಯ. ದೇವರ ಆಲಯ ಶುದ್ಧವಾದಂತ ಆಲಯ. ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲರನ್ನು ದೇವರು ಶುದ್ಧಿ ಮಾಡಿದ. ದೇವರ ಆಲಯದ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಬೇಕು. ಯಾಕೆ ಕೆಲವರು ದೇವರನ್ನು ನಂಬುತ್ತಾರೆ, ದೇವರಲ್ಲಿ ದೀಕ್ಷಾಸ್ನಾನ ಹೊಂದುತ್ತಾರೆ, ದೇವರನ್ನು ಆರಾಧಿಸುತ್ತಾರೆ, ದೇವರಲ್ಲಿ ಪ್ರಾರ್ಥಿಸುತ್ತಾರೆ, ಪ್ರಾರಂಭದಲ್ಲಿ ದೇವರ ಆಲಯಕ್ಕೆ ಬರ್ತಾರೆ. ಕೆಲವು ದಿನಗಳು, ತಿಂಗಳುಗಳು, ವರ್ಷಗಳು ಹೋದ ನಂತರ ದೇವರ ಆಲಯ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ. ನಮ್ಮ ಜೀವಿತ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ವಿಶ್ವಾಸ ಜೀವಿತದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ಪರಿಶುದ್ಧತೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ನಂಬಿಕೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ಭರವಸೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ನಿರೀಕ್ಷೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ಯಾಕೆ? ದೇವರು ನಮ್ಮ ಜೀವಿತದಲ್ಲಿ ಅನೇಕ ಎಚ್ಚರಿಕೆಗಳನ್ನು ಕೊಟ್ಟ. ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. ಆ ರಕ್ಷಣಾ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಬೇಕು. ಒಂದು ಪ್ರತಿ ವಾರ ನಮಗೋಸ್ಕರ ಆಲಯ ದೇವರು ನಮ್ಮಿಂದ ದೇವರು, ನಾವು ದೇವರನ್ನು ಮಹಿಮೆಪಡಿಸಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಘನಪಡಿಸಬೇಕು, ದೇವರಿಗೆ ಮಹಿಮಕರವಾಗಿ ಜೀವಿಸಬೇಕು, ದೇವರಿಗೆ ವಿಧೇಯರಾಗಬೇಕು. ನಮ್ಮ ವಿಶ್ವಾಸ ದೇವರಲ್ಲಿ, ನಮ್ಮ ನಿರೀಕ್ಷೆ ದೇವರಲ್ಲಿ ಅಂತೇಳಿ ನಾವು ಪ್ರತಿ ದಿನ, ಪ್ರತಿ ವಾರ ಎಚ್ಚರಿಕೆ ಉಳ್ಳದಿಂದ ನಾವು ಜೀವಿಸಬೇಕು. ಯಾಕೆ? ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ಪೌಲನು ಎಚ್ಚರಿಕೆ, ಅನೇಕ ಎಚ್ಚರಿಕೆಗಳು ಪೌಲನು ಕೊಟ್ಟಿದ್ದಾನೆ. ಒಂದನೇ ಎಚ್ಚರಿಕೆ, ಯಾಕೆ ದೇವರನ್ನು, ಸಭೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ? ಸಭೆ ವಿಷಯದಲ್ಲಿ ಯಾಕೆ ವಿಶ್ವಾಸಿಗಳಿಗೆ ನಿರ್ಲಕ್ಷ್ಯತನ? ಯಾಕೆ ವಿಶ್ವಾಸಿಗಳಿಗೆ ಅಲಕ್ಷ್ಯತನ? ಯಾಕೆ ವಿಶ್ವಾಸಿಗಳಿಗೆ ಸಭೆ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ದೇವರ ಆಲಯಕ್ಕೆ ಬರದೆ ಬಿಟ್ಟು ಹೋಗ್ತಾ ಇದ್ದಾರೆ, ಬಲಹೀನರಾಗ್ತಾ ಇದ್ದಾರೆ? ಒಂದನೇದಾಗಿದೆ. ತೆಗಿರಿ ಎಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಎಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಎಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ.
ಸಹೋದರರೇ ನೋಡಿಕೊಳ್ಳಿರಿ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾವನಲ್ಲಿಯೂ ಇರಬಾರದು. ಒಂದಿನದಾಗಿ ಸಾಕು. ಯಾಕೆ ಜನರು ಬಿಟ್ಟು ಹೋಗ್ತಾ ಇದ್ರೆ ಸಭೆಯನ್ನು? ಮನುಷ್ಯನ ಹೃದಯದಲ್ಲಿ ಏನಿದೆ? ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ. ನಮ್ಮ ನಂಬಿಕೆ ಮೂಢನಂಬಿಕೆ ಅಲ್ಲ. ನಮ್ಮ ನಂಬಿಕೆ ಸುಳ್ಳಾದ ನಂಬಿಕೆ ಅಲ್ಲ. ನಮ್ಮ ನಂಬಿಕೆ ಅಪವಿತ್ರತ ನಂಬಿಕೆ ಅಲ್ಲ. ನಮ್ಮ ನಂಬಿಕೆ ನಿರಾಶೆ ಉಳ್ಳಂತ ನಂಬಿಕೆ ಅಲ್ಲ. ನಮ್ಮ ನಂಬಿಕೆ ಸತ್ಯವುಳ್ಳ ನಂಬಿಕೆ. ನಮ್ಮ ನಂಬಿಕೆಯಲ್ಲಿ ದೇವರು ಸರ್ವಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ನಮ್ಮ ನಂಬಿಕೆಯಲ್ಲಿ ಜೀವ ಇದೆ. ನಾವು ನಂಬಿರುವ ದೇವರು ಜೀವಿಸುವ ದೇವರು. ನಾವು ಅಸತ್ಯವನ್ನು ನಂಬಲಿಲ್ಲ, ಮೂಢನಂಬಿಕೆ ನಂಬಲಿಲ್ಲ, ಕತ್ಲವನ್ನು ನಂಬಲಿಲ್ಲ, ಅಜ್ಞಾನವನ್ನು ನಂಬಲಿಲ್ಲ. ನಮ್ಮ ನಂಬಿಕೆ ಸತ್ಯವಾದಂತ ನಂಬಿಕೆಯಲ್ಲಿ ಸತ್ಯವನ್ನು ನಾವು ದೃಢವಾಗಿ ನಂಬಿದ್ದೇವೆ. ಸತ್ಯವನ್ನು ಗಟ್ಟಿಯಾಗಿ ನಾವು ಹಿಡಿದಿದ್ದೇವೆ. ಯಾವ ಸತ್ಯವನ್ನು ನಾವು ನಂಬಿದ್ದೇವೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ನಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ. ನಮ್ಮ ಕರ್ತನಾದ ದೇವರು ನಮಗೆ ಆಗಿ ಮಾರ್ಗವಾಗಿದ್ದಾನೆ. ದೇವರು ಸತ್ಯವಾಗಿದ್ದಾನೆ. ದೇವರು ಜೀವವಾಗಿದ್ದಾನೆ. ದೇವರು ಪುನರುತ್ಥಾನಾಗಿದ್ದಾನೆ. ದೇವರು ದ್ರಾಕ್ಷ ಬಳ್ಳಿಯಾಗಿದ್ದಾನೆ. ದೇವರು ಜೀವದ ರೊಟ್ಟಿಯಾಗಿದ್ದಾನೆ. ದೇವರು ನಮಗೋಸ್ಕರ ಈ ಲೋಕಕ್ಕೆ ಬಂದು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ಪಾಪದಿಂದ ಬಿಡಿಸುವುದಕ್ಕಾಗಿ, ಕತ್ಲದಿಂದ ಬೆಳಕಿಗೆ ನಡೆಸುವುದಕ್ಕಾಗಿ, ಮರಣದಿಂದ ಜೀವಕ್ಕೆ ನಡೆಸುವುದಕ್ಕಾಗಿ ದೇವರು ನಮಗೋಸ್ಕರ ಒಂದು ಮಾರ್ಗವನ್ನು, ಪರಿಶುದ್ಧ ಮಾರ್ಗವನ್ನು ತೋರಿಸಿದ್ದಾನೆ. ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಆ ಪರಿಶುದ್ಧ ಮಾರ್ಗವನ್ನು ತಿಳಿದುಕೊಂಡು ದೇವರ ಆಲಯಕ್ಕೆ ಬಂದು ದೇವರನ್ನು ಆರಾಧಿಸಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ, ದೇವರು ಕೊಟ್ಟಂತ ರಕ್ಷಣವನ್ನು ಕಾಪಾಡಿಕೊಂಡು ನಿರ್ಲಕ್ಷ್ಯತನ ಮಾಡಿಕೊಳ್ಳದೆ ದೇವರಿಗೆ ಕೊನೆ ತನಕ, ಮರಣ ತನಕ ನಂಬಿಗಸ್ತರಾಗಿ ಜೀವಿಸುವುದಕ್ಕಾಗಿ. ಕೆಲವರು ನಂಬಿಕೆಯಲ್ಲಿ ಬಲಹೀನರಾಗ್ತಾ ಇದ್ದಾರೆ, ಅಪನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ, ಅವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ವಿಷಯದಲ್ಲಿ ನಿರ್ಲಕ್ಷ್ಯತನ ಉಳ್ಳವರಾಗಿ, ದೇವರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗದೆ, ಎಚ್ಚರಿಕೆ ವಿಷಯದಲ್ಲಿ ಬಿಟ್ಟು ಅವಿಶ್ವಾಸದಲ್ಲಿ ಜೀವಿಸ್ತಾ ಇದ್ರೆ ದೇವರ ಭಯವಿಲ್ಲ, ದೇವರ ವಿಧೇಯತೆ ಇಲ್ಲ. ಅಯ್ಯೋ, ನಾವು ನಂಬಿರುವ ದೇವರು ಸತ್ತೋಗಿರುವವನು ನಾವು ನಂಬಿಲ್ಲ, ಜೀವಂತವಾದ ದೇವರನ್ನು ನಾವು ನಂಬಿದ್ದೇವೆ. ಸಭೆ ವಿಷಯದಲ್ಲಿ ನಿರ್ಲಕ್ಷ್ಯತನ ಕೆಲವರಿಗೆ. ಎಲ್ಲ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗ್ತೀವ್ರಿ ನಾವು. ಎಲ್ಲ ವಿಷಯದಲ್ಲಿ, ನಮ್ಮ ಕುಟುಂಬ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ಎಜುಕೇಶನ್ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ಕೆಲಸದ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ವ್ಯಾಪಾರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ಹಣದ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ, ನಮ್ಗೇನಾದರೂ ರೋಗ ಬಂದರೆ ರೋಗದ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ. ಲೋಕದಲ್ಲಿ ಎಲ್ಲದರಲ್ಲಿ ಎಚ್ಚರಿಕೆ ಉಳ್ಳವರಾಗುತ್ತೇವೆ. ಆದರೆ ದೇವರಲ್ಲಿ ನಂಬಿರುವಂತ ನಮ್ಮ ಸತ್ಯವಾದಂತ ನಂಬಿಕೆ ವಿಷಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿದ್ದೇವಾ? ಎಷ್ಟು ಜನರು ಬ್ಯಾಕ್ಸ್ಲೈಡ್ ಆಗ್ತಾ ಇದ್ದಾರೆ, ಎಷ್ಟು ಜನರು ದೇವರ ನಂಬಿಕೆ ಬಿಟ್ಟು ಹೋಗುತ್ತಾ ಇದ್ದಾರೆ, ಎಷ್ಟು ಜನರು ಅವಿಶ್ವಾಸಿಗಳಾಗಿ ದೇವರು ನಮಗೋಸ್ಕರ ಮುಂದೆ ಇಟ್ಟಿರುವ ಅನುಗ್ರಹಗಳು ಕಳೆದುಕೊಳ್ಳುತ್ತಾ ಇದ್ದಾರೆ, ಪರಿಶುದ್ಧತವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ, ರಕ್ಷಣವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ, ದೇವರ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ, ದೇವರನ್ನು ಆರಾಧಿಸುವಂತ ಆರಾಧನವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ದೇವರು ಎರಡನೇ ಕಾರ್ಯ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಮೋಸಕರವಾದ ಜೀವಿತ. ತಮ್ಮನ್ನು ತಾವೇ ಮೋಸಕರವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ತಮ್ಮನ್ನು ತಾವೇ ಮೋಸಕರವಾದ ಜೀವಿತದಲ್ಲಿ ಜೀವಿಸ್ತಾ ಇದ್ರೆ. ಈ ಮೋಸಕರವಾದ ಜೀವಿತ ಹೇಗೆ ಬಂದಿದೆ ಹೃದಯದಲ್ಲಿ, ಮನಸ್ಸಿನಲ್ಲಿ, ಜೀವಿತದಲ್ಲಿ ಅಂದ್ರೆ ಇವರು ದೇವರ ಆಲಯದಲ್ಲಿ ಬೆಳೆಯುವುದಕ್ಕಿಂತ ನಂಬಿಕೆ, ವಿಶ್ವಾಸದಲ್ಲಿ, ಆತ್ಮದಲ್ಲಿ, ಲೋಕದಲ್ಲಿ ಹೆಚ್ಚಾಗಿ ಲೋಕದ ಆಕರ್ಷಣ, ಲೋಕದ ಆಡಂಬರ, ಲೋಕದ ಪಾಪ, ಲೋಕದ ಸುಖಭೋಗಗಳಲ್ಲಿ, ಲೋಕದ ನೇತ್ರಾಶ, ಶರೀರಾಶ, ಡಂಬಾಚಾರದಲ್ಲಿ, ಇವುಗಳಲ್ಲಿ ಅಪೇಕ್ಷಿಸಿ ಹೃದಯ ಮನಸ್ಸನ್ನು ಕಠಿಣ ಮಾಡಿಕೊಂಡು ಮೋಸಕರವಾದ ಜೀವಿತದಲ್ಲಿ ಜೀವಿಸ್ತಾರೆ. ಎಂತ ಜೀವಿತ? ಮೋಸಕರವಾದ ಜೀವಿತ ಲೋಕದಲ್ಲಿ. ಯಾಕೆ? ಇವರು ನಂಬಿಕೆಗೆ, ವಿಶ್ವಾಸಕ್ಕೆ, ದೇವರ ಆಲಯಕ್ಕೆ ಬರುವ ವಿಷಯದಲ್ಲಿ ಇವರಿಗೆ ಮುಳ್ಳುಗಳೇ ಅಡ್ಡಿಯಾಗಿದ್ದಾವೆ.
ಬಂಡೆ, ಇವರು ಬಂಡೆನೇ ಇವರಿಗೆ ಅಡ್ಡಿಯಾಗಿದೆ. ಲೋಕದ ಬಂಡೆ, ಲೋಕದ ಮುಳ್ಳುಗಳು, ಲೋಕದ ಸುಖಭೋಗಗಳು, ಲೋಕದ ಪಾಪ, ಲೋಕದ ಆಡಂಬರ ಇವು ಅಡ್ಡಿಯಾಗಿದೆ. ಲೋಕದಲ್ಲಿ ಬಿದ್ದು ಲೋಕದ ಆಶಯಗಳಲ್ಲಿ, ತಾತ್ಕಾಲಿಕವಾದಂತ ಲೋಕದ ಆಶಯಗಳಲ್ಲಿ ನಿತ್ಯವೂ ನಿರಂತರ ಯಾವುದಿಲ್ಲ ಲೋಕದಲ್ಲಿ. ಮನುಷ್ಯನಾಗಿ ಲೋಕದಲ್ಲಿ ಶಾಶ್ವತ ಅಲ್ಲ, ಹಣ ಲೋಕದಲ್ಲಿ ಶಾಶ್ವತ ಅಲ್ಲ, ಪಾಪ ಲೋಕದಲ್ಲಿ ಶಾಶ್ವತ ಅಲ್ಲ, ಲೋಕದ ಆಡಂಬರ ಜೀವಿತ ಲೋಕದಲ್ಲಿ ಶಾಶ್ವತ ಅಲ್ಲ, ತಾತ್ಕಾಲಿಕವಾಗಿದೆ. ತಾತ್ಕಾಲಿಕವಾದಂತ ಲೋಕದಲ್ಲಿ ಬಿದ್ದು ಲೋಕದಲ್ಲಿ ದೇವರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗದೆ, ತಮ್ಮ ಆತ್ಮ, ದೇವರ ಆತ್ಮ ಪರಿಶುದ್ಧತೆ, ರಕ್ಷಣಾ ವಿಶ್ವಾಸದಲ್ಲಿ ಎಚ್ಚರಿಕೆ ಉಳ್ಳವರಾಗದೆ, ಲೋಕದ ಆಶಯಗಳಲ್ಲಿ ಬಿದ್ದು ದೇವರ ಆಲಯಕ್ಕೆ ವಿಷಯದಲ್ಲಿ ನಿರ್ಲಕ್ಷ್ಯತನ ಮಾಡಿ, ದೇವರ ಆಲಯಕ್ಕೆ ಕ್ರಮವಾಗಿ ಬರದೆ, ದೇವರ ಆಲಯದಲ್ಲಿ ಬೆಳೆಯದೆ, ತಮ್ಮ ನಂಬಿಕೆ ಕಳೆದುಕೊಂಡು, ವಿಶ್ವಾಸ ಕಳೆದುಕೊಂಡು, ದೇವರ ಆತ್ಮ ರಕ್ಷಣೆ ಕಳೆದುಕೊಂಡು ಲೋಕದಲ್ಲಿ ಬಿದ್ದು ತಮ್ಮ ಜೀವಿತ ಮೋಸಕರವಾದ ಜೀವಿತ ಜೀವಿಸ್ತಾ ಇದ್ದಾರೆ. ರಕ್ಷಣೆ ನಿರ್ಲಕ್ಷ್ಯತನ ಮಾಡಬೇಡ್ರಿ. ರಕ್ಷಣೆ ದೇವರು ಕೊಟ್ಟಂತ ರಕ್ಷಣೆ ಶ್ರೇಷ್ಠವಾಗಿದೆ. ದೇವರು ಕೊಟ್ಟಂತ ರಕ್ಷಣೆ ಪರಿಶುದ್ಧವಾಗಿದೆ. ದೇವರು ಕೊಟ್ಟಂತ ರಕ್ಷಣೆ ನಮ್ಮನ್ನು ರಕ್ಷಿಸಲಿಕ್ಕೆ ಯೇಸು ಕ್ರಿಸ್ತನ ಎಷ್ಟು ಪ್ರಯಾಸ ಪಟ್ಟ ಗೊತ್ತು, ಎಷ್ಟು ಶ್ರಮ ಪಟ್ಟ ಗೊತ್ತು. ನಮ್ಮನ್ನು ರಕ್ಷಿಸಲಿಕ್ಕೆ ಮುಳ್ಳ ಕಿರೀಟವನ್ನು ಕ್ರಿಸ್ತನನ್ನು ಮೇಲೆ ಇಟ್ಟು ಮುಳ್ಳ ಕಿರೀಟಗಳನ್ನ ಹೊಡೆದ್ರು ಯೇಸು ಕ್ರಿಸ್ತನನ್ನು ಬೆತ್ತದಿಂದ. ಮುಳ್ಳ ಕಿರೀಟವನ್ನು ಯೇಸು ಕ್ರಿಸ್ತನಿಗೆ ಧರಿಸಿದ್ರು. ರಕ್ತ ಚಿಂದಿತ್ತಾ ಇದೆ, ಕೈಯಲ್ಲಿ ಕಾಲುಗಳಲ್ಲಿ ಮೊಲಗಲು ಹೊಡೆದ್ರು, ರಕ್ತ ಎಲ್ಲ ಚಿಂದಿತ್ತಾ ಇದೆ. ಕಷ್ಟಕ್ಕೆ ಗುರಿ ಮಾಡಿದ್ರು, ಶ್ರಮಕ್ಕೆ, ಹಿಂಸೆಗೆ ಗುರಿ ಮಾಡಿದ್ರು. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ನಮ್ಮೆಲ್ಲರನ್ನು ತನ್ನ ಆಲಯದಲ್ಲಿ, ತನ್ನ ಸಭೆಗೆ ಕರ್ಕೊಂಡು ಬಂದು ತನ್ನ ರಾಜ್ಯದಲ್ಲಿ ಕಟ್ಟುವುದಕ್ಕಾಗಿ, ಪರಿಶುದ್ಧ ರಾಜ್ಯದಲ್ಲಿ ಸಭೆಯಲ್ಲಿ ಕಟ್ಟುವುದಕ್ಕಾಗಿ ನಮ್ಮನ್ನು ಕರ್ದ ಕತ್ಲದಿಂದ, ಮರಣಕರವಾದ ಜೀವಿತದಿಂದ, ಪಾಪದ ಜೀವಿತದಿಂದ ಕರೆದು ತನ್ನ ಸಂವಿಧಾನದಲ್ಲಿ, ತನ್ನ ಸಭೆಯಲ್ಲಿ ನಮ್ಮನ್ನು ನಿಲ್ಲಿಸಿದ. ನನ್ನಲ್ಲಿ ಸಹವಾಸ ಉಳ್ಳವರಾಗಿರಿ, ನನ್ನ ಆತ್ಮ ನಿಮ್ಮ ಮೇಲೆ ಅನುಗ್ರಹಿಸಿದ್ದೇನೆ, ಆತ್ಮದಿಂದ ನನ್ನನ್ನು ಆರಾಧಿಸಿರಿ, ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಕಾಪಾಡಿಕೊಳ್ಳಿರಿ, ಎಚ್ಚರಿಕೆ ಉಳ್ಳವರಾಗಿರಿ ಅಂತೇಳಿ ದೇವರು ನಮ್ಮನ್ನು ಪ್ರತಿ ದಿನ ರಕ್ಷಿಸುತ್ತಾ, ಕಾಪಾಡುತ್ತಾ, ಕಾಯುತ್ತಾ ಇದ್ದಾನೆ. ಈ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ದೇವರ ಕೃಪೆ ಏನೆಂಬುದು ಇವರಿಗೆ ಗೊತ್ತಿಲ್ಲ. ದೇವರ ಕೃಪೆ ಏನಾಗಿದೆ? ದೇವರ ಕೃಪೆ ನಿತ್ಯವೂ ನಿರಂತರವಾಗಿರುವಂತಹ ಕೃಪೆ. ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ದೇವರ ಪರಲೋಕದಿಂದ ಈ ಲೋಕಕ್ಕೆ ಬಂದು ತನ್ನ ಕೃಪೆಯಿಂದ ನಮ್ಮ ಪಾಪಗಳು ಕ್ಷಮಿಸಿ, ನಮ್ಮ ಅಪರಾಧಗಳು ಕ್ಷಮಿಸಿ, ನಮ್ಮ ತಪ್ಪುಗಳು ಕ್ಷಮಿಸಿ, ನಮ್ಮನ್ನು ಪ್ರತಿದಿನ ಕಾಯ್ದು ಕಾಪಾಡಿ, ಮರಣಕ್ಕೆ ಒಳಗಾಗದಂತೆ, ಮರಣಕ್ಕೆ ಪಾತ್ರರಾಗದಂತೆ, ಶಾಪಕ್ಕೆ ಗುರಿಯಾಗದಂತೆ ನಮ್ಮನ್ನು ಪ್ರತಿದಿನ ತನ್ನ ಕೃಪೆಯಲ್ಲಿ ನಮ್ಮನ್ನು ಭದ್ರವಾಗಿ ಕಾಪಾಡುತ್ತಾ, ಕಾಯುತ್ತಾ, ಆತನ ಕೃಪೆಯಿಂದ ನಮ್ಮ ಪಾಪಗಳು ಕ್ಷಮಿಸಿ, ನಮ್ಮ ತಪ್ಪುಗಳ ಅಪರಾಧಗಳು ಕ್ಷಮಿಸಿ, ದೇವರೇ ನಮ್ಮ ಮಧ್ಯದಲ್ಲಿ ಬಂದು ತನ್ನ ಕೃಪೆಯಿಂದ ನಮ್ಮ ಕುಟುಂಬವನ್ನು ಕೃಪೆಯಿಂದ ತುಂಬಿಸಿ, ತನ್ನ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾ, ಕಾಪಾಡುತ್ತಾ, ಕಾಯುತ್ತಾ, ತನ್ನ ಕೃಪೆಯಿಂದ ಆತನ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಿಸಿ, ದೇವರಿಗೆ ದೂರವಾದಂತ ನಾವು ದೇವರ ಕೃಪೆಯಿಂದ ನಮ್ಮನ್ನು ಹತ್ತಿರವಾಗಿ ಕರೆದು ಆರಿಸಿಕೊಂಡು ಬೆಳಕಿನಲ್ಲಿ ನಮ್ಮನ್ನು ತನ್ನ ಆಲಯದಲ್ಲಿ ನಿಲ್ಲಿಸಿದ. ಅಯ್ಯೋ, ದೇವರ ಕೃಪೆ ಇರುವುದರಿಂದ ನಾವು ಜೀವಿಸ್ತಾ ಇದ್ದೇವೆ, ದೇವರ ಕೃಪೆ ಇರುವುದರಿಂದ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತಾ ಇದ್ದೇವೆ. ದೇವರ ಕೃಪೆಯಿಂದ ದೇವರು ನಮ್ಮನ್ನು ರಕ್ಷಿಸಿದ. ದೇವರ ಕೃಪೆಯಿಂದ ಅಜ್ಞಾನದಲ್ಲಿರುವಂತ ನನ್ನನ್ನು ಜ್ಞಾನಕ್ಕೆ ನಡೆಸಿದ, ಅಸತ್ಯದಲ್ಲಿರುವಂತ ನನ್ನನ್ನು ದೇವರ ಕೃಪೆಯಿಂದ ಸತ್ಯಕ್ಕೆ ನಡೆಸಿದ. ಮರಣ ಹೊಂದುತ್ತಿರುವ ನಾನು, ಶಾಪಕ್ಕೆ ಗುರಿಯಾದಂತ ನಾನು, ದೇವರು ತನ್ನ ಕೃಪೆಯಿಂದ ಜೀವ ಕೊಟ್ಟು ತಿರುಗಿ ಜೀವಿಸುವುದಕ್ಕಾಗಿ ಒಳ್ಳೆ ಜೀವಿತ ಭವಿಷ್ಯತ್ತನ್ನು ಕೊಟ್ಟಿದ್ದಾನೆ. ಆತನ ಕೃಪೆ ನಾನು ಕಳೆದುಕೊಳ್ಳಬಾರದು. ಆತನ ಕೃಪೆಯಲ್ಲಿ ಬಂದು ದೇವರ ಆಲಯಕ್ಕೆ, ಸಭೆಗೆ ಬಂದು ನಾನು ಫಲ ಕೊಡುವ ಹಾಗೆ ನಾನು ಬೇರೂರಬೇಕು, ದೇವರ ಸಭೆಯಲ್ಲಿ ಒಳ್ಳೆ ಫಲವುಳ್ಳವನಾಗಿ ಕಾಣಬೇಕು ಅನ್ನುವ ಈ ವಿಷಯದಲ್ಲಿ ಎಚ್ಚರಿಕೆ ಇಲ್ಲದೆ ಇವರಲ್ಲಿ ಎಂತ ಬರ್ತಾ ಇದೆ? ಹೃದಯದಲ್ಲಿ
ಕೆಟ್ಟು ಚಿಗುರು. ನೋಡ್ರಿ, ವಿಷವುಳ್ಳ ಬೀಜ. ಇವ್ರ ಮನಸ್ಸು ಹೃದಯ ಕಠಿಣ ಮಾಡಿಕೊಳ್ಳುವುದರಿಂದ ವಿಷವುಳ್ಳ ಬೀಜ ಬೇರಿರ್ತಾ ಇದೆ. ಯಾವುದು ವಿಷವುಳ್ಳ ಬೀಜ? ಯಾವುದು? ದೇವರ ವಿಷಯದಲ್ಲಿ ನಿರ್ಲಕ್ಷ್ಯತನ, ಅಪನಂಬಿಕೆ, ಗುಣಗುಟ್ಟುವಿಕೆ, ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿಂತೆಗಳು, ಕೆಟ್ಟ ಸ್ವಭಾವ, ಕೆಟ್ಟ ಹೃದಯ, ಕೆಟ್ಟ ಮನೋಭಾವನೆ, ಅಪವಿತ್ರತವಾದಂಥ ಕೆಟ್ಟ ಆಲೋಚನೆಗಳು. ಇವರು ಕೆಟ್ಟೋಗಿ ಇನ್ನೊಬ್ಬರನ್ನು ಕೂಡ ಕೆಡಿಸ್ತಾರೆ. ಕೆಲವ್ರಿಗೆ ಹ್ಯಾಂಗ್ ಗೊತ್ತು? ಕೆಲವ್ರಿಗೊಂದು ರೋಗ ಬರ್ತೈತಿ, ರೋಗ ಇರುತ್ತದೆ ಕೆಲವರಿಗೆ. ಈ ಮಾಯವಾಗದಂಥ ರೋಗ ಇದು, ಗುಣವಾಗದಂಥ ರೋಗ ಇದಕ್ಕೆ ಔಷಧಿ ಇಲ್ರಿ. ಈ ರೋಗಕ್ಕೆ ಏನಿಲ್ಲ, ಈ ರೋಗಕ್ಕೆ ಏನಿಲ್ಲ, ಔಷಧಿ ಇಲ್ಲ. ಕೆಲವರು ಸಭೆಗಳಲ್ಲಿ ಕೆಟ್ಟು ವಿಷವುಳ್ಳ ಬೀಜವುಳ್ಳವರಾಗಿ ಬೆಳೆಯುತ್ತಾರೆ. ದೇವರ ವಾಕ್ಯ ಅವರು ಹೃದಯದಲ್ಲಿ ಹೋಗೋದಿಲ್ಲ. ದೇವರ ವಾಕ್ಯವು ಹೃದಯದಲ್ಲಿ ಹೋಗುವುದಿಲ್ಲ, ಬಿತ್ತಲ್ಪಡ್ತಾ ಇಲ್ಲ, ಮನಸ್ಸಿನಲ್ಲಿ ಬಿತ್ತಲ್ಪಡ್ತಾ ಇಲ್ಲ. ಬಿತ್ತಲ್ಪಟ್ರೆ 20ರಷ್ಟು, 40ರಷ್ಟು, 60ರಷ್ಟು, 80ರಷ್ಟು, 100ರಷ್ಟು ಫಲವುಳ್ಳವರಾಗಿ ಬೆಳೆಯುತ್ತಾರೆ ಸಭೆಯಲ್ಲಿ. ಕೆಲವರು ಮನಸ್ಸಿನಲ್ಲಿ, ಹೃದಯದಲ್ಲಿ ದೇವರ ವಾಕ್ಯ ಬೇರೂರ್ತಾ ಇಲ್ಲ, ವಾಕ್ಯಗಳನ್ನು ತೆಗೆದು ಬಿಡ್ತಾರೆ, ಹೊರಗಡೆ ಹಾಕ್ತಾರೆ. ಕೆಟ್ಟು ವಿಷವುಳ್ಳ ಬೀಜಗಳು, ಕೆಟ್ಟುವುಳ್ಳ ವಿಷದಿಂದ ಬೇರಿರುವಂತ ಕೆಟ್ಟ ಆಲೋಚನೆಗಳು, ಕೆಟ್ಟ ಚಿಂತೆಗಳು, ಯಾವಾಗಲೂ ತದ್ವಿರುದ್ಧವಾಗಿ ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು, ಜಗಳಗಳು. ಇವ್ರ ಮನಸ್ಸೇ ಕೈ ಬೀಜ, ಕೈ ಹೃದಯ. ಇನ್ನೊಬ್ಬರಿಗೆ ಕೂಡ ಕೈ ಬೀಜ ಅಂಟಿಸ್ತಾರೆ. ಕೈ ಬೀಜದಿಂದ ಕೆಟ್ಟ ಆಲೋಚನೆಗಳು, ಕೆಟ್ಟ ಸ್ವಭಾವಗಳು, ಕೆಟ್ಟ ಮಾತುಗಳು, ಕೆಟ್ಟ ಯೋಚನೆಗಳಿಂದ ಬೋಧಿಸ್ತಾರೆ. ಒಂದು ಮರ ಗುಣ ಯಾವಾಗ ಗೊತ್ತಾಗುತ್ತದೆ ಅಂದ್ರೆ, ಮರದ ಗುಣ, ಒಂದು ಮರದ ಗುಣ ಯಾವಾಗ ಗೊತ್ತಾಗುತ್ತದೆ? ಫಲ ಬಂದ ನಂತರ. ಇದು ಕಹಿ ಬೀಜನೋ ಸಿಹಿ ಬೀಜನೋ, ಕಹಿ ಫಲನೋ ಸಿಹಿ ಫಲನೋ. ಮರದ ಗುಣ ಯಾವಾಗ ಗೊತ್ತಾಗುತ್ತದೆ? ಫಲ ಬಂದ ನಂತರ, ಫಲ ಬೇರೂರಿದ ನಂತರ. ಕಹಿ ಬೀಜ. ಅದಕ್ಕಾಗಿ ಯೇಸು ಕ್ರಿಸ್ತನು ಮತ್ತಾಯ ಬರೆದ ಸುವಾರ್ತದಲ್ಲಿ ಬೋಧಿಸಿದ ಕೆಲವು ಮರ ಅಂಜೂರ ಮರ ಇದೆ, ಸಿಹಿ ಮರ, ಇನ್ನು ಕೆಲವು ಮರ ಕಹಿಯುಳ್ಳ ಮರ. ಈ ಕಹಿಯುಳ್ಳ ಮರ ಗುಣ ಯಾವಾಗ ಗೊತ್ತಾಗುತ್ತದೆ? ಅದ್ರ ಗುಣಕ್ಕೆ, ಫಲಕ್ಕೆ ತಕ್ಕ ಹಾಗೆ ಯಾವುದು ಕಾಯಿ ಬೀಳುತ್ತದೆ ಅದಕ್ಕೆ ತಕ್ಕ ಹಾಗೆ ಮರದ ಗುಣ ನಾವು ಗುರುತಿಸುತ್ತೇವೆ. ಒಣಗೋಗಿರುವ ಮರ, ಕಹಿಯುಳ್ಳ ಮರ, ರಸ ಇಲ್ಲದ ಮರ ಅದೆಂದಿಗೂ ಸಿಹಿ ಫಲ ಕೊಡುವುದಿಲ್ಲ. ಬರ್ತಾ 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 ನಿಧಾನವಾಗಿ ಒಣಗೋಗುತ್ತದೆ. ಒಣಗೋಗ ಅದ್ರ ಎಲೆ ಕೂಡ ಒಣಗೋಗುತ್ತದೆ, ಅದ್ರ ಬಡ್ಡ ಮರ ಕೂಡ ಒಣಗೋಗುತ್ತದೆ, ಅದ್ರ ಟೊಂಗೆಗಳು ಕೂಡ ಒಣಗೋಗುತ್ತದೆ. ಆವಾಗ ಗೊತ್ತಾಗುತ್ತದೆ ಇದು ಸಿಹಿಯುಳ್ಳ ಮರ ಅಲ್ಲ, ಫಲ ಕೊಡುವ ಮರ ಅಲ್ಲ, ಒಣಗೋಗಿರುವಂತ ಮರ. ಕೈ ಮರ ಯಾವಾಗ? ಅದ್ರ ಫಲ ನಾವು ಹೊಂದಿಕೊಳ್ಳಬೇಕು, ಪ್ರತಿದಿನ ಹೊಂದಿಕೊಳ್ಳಬೇಕು. ದೇವರ ಕೃಪೆ ನಮ್ಮ ಮೇಲೆ ನಿತ್ಯವೂ ನಿರಂತರ ಇದೆ. ದೇವರ ಕೃಪೆ ಇರುವುದರಿಂದ ನಮ್ಮನ್ನು ರಕ್ಷಿಸಿದ, ದೇವರ ಕೃಪೆ ಇರುವುದರಿಂದ ನಮ್ಮನ್ನು ಆಶೀರ್ವದಿಸಿದ, ದೇವರ ಕೃಪೆ ಇರುವುದರಿಂದ ನಾವು ಕತ್ಲಕ್ಕೆ ಹೋಗದಂತೆ ಬೆಳಕಿನಲ್ಲಿ ನಿಲ್ಲಿಸಿದ, ದೇವರ ಕೃಪೆ ಇರುವುದರಿಂದ ನಮ್ಮ ಮೇಲಿರುವಂತ ಬಂದಿರುವಂತ ನ್ಯಾಯ ತೀರ್ಪು ದೇವರು ತೆಗೆದುಹಾಕಿದ, ದೇವರ ಕೃಪೆ ಇರುವುದರಿಂದ ತನ್ನ ನಿತ್ಯ ಜೀವ ಮಾರ್ಗಕ್ಕೆ ನಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ದೇವರ ಕೃಪೆ ಇರುವುದರಿಂದ ಇದುವರೆಗೂ ನಮ್ಮನ್ನು ಕೈ ಹಿಡಿದು ಕಾಪಾಡಿದ. ದೇವರ ಕೃಪೆ ನಾವು ತಿಳ್ಕೊಳ್ಳಬೇಕು. ದೇವರ ಕೃಪೆ ಎಷ್ಟು ಅಪಾರವಾಗಿದೆ. ದೇವರೇ, ನಿನ್ನ ಕೃಪೆ ನಮ್ಮ ಮೇಲೆ ಇರುವುದರಿಂದ ನಿನ್ನ ಕನಿಕರ ಇನ್ನೂ ನಮ್ಮ ಮೇಲೆ ಇದೆ. ಅದಕ್ಕಾಗಿ ದೇವರ ಶಿಕ್ಷಕ್ಕೆ ನಾವು ಗುರಿಯಾಗ್ತಾ ಇಲ್ಲ. ನಾವು ಮಾಡುವ ತಪ್ಪುಗಳಿಂದ, ನಮ್ಮ ಅಪರಾಧಗಳಿಂದ, ನಮ್ಮ ಪಾಪಗಳಿಂದ, ನಮ್ಮಲ್ಲಿರುವಂತ ಕೆಟ್ಟ ಬೀಜ, ವಿಷದಂತ ಬೀಜ, ಬೇರೂರುತ್ತಿರುವಂತ ಬೀಜ ಇದ್ರೂ ಕೂಡ ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ಇವತ್ತು ನಾಳೆ ಸುಧಾರಣೆ ಆಗ್ತಾರೆ ಅಂತೇಳಿ ದೇವರ ಕೃಪೆಯಿಂದ ಇದುವರೆಗೂ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಮೂರನೇದಾಗಿ ದೇವರ ಕೃಪೆ ಹಿಂಜರಿಗೆ ಹೋಗ್ತಾ ಇದೆ. ದೇವರ ಕೃಪೆ ನಾವು ಹೊಂದಿಕೊಳ್ಳಬೇಕು. ದೇವರ ಆಲಯ ಅಂದ್ರೆ ಸಾಧಾರಣವಾದದ್ದಲ್ಲ ಪ್ರಿಯ. ದೇವರ ಆಲಯ ಪವಿತ್ರವಾಗಿದೆ. ಅದನ್ನು ಬಿಟ್ಟು ಹೋಗುವ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಬೇಕು. ಬಿಟ್ಟು ಹೋಗಬಾರದು ನಾವು ದೇವರ ಆಲಯ. ದೇವರ ಆಲಯ ನಿಲ್ಲದೆ ಇದ್ದವರು ದೇವರಿಗಾಗಿ ಹೇಗೆ ನಿಲ್ಲುತ್ತಾರೆ? ದೇವರಿಗಾಗಿ ಹೇಗೆ ಸಾಕ್ಷಿಗಳಾಗಿರುತ್ತಾರೆ?
ದೇವರ ಕೃಪೆ ಹಿಂಜರಿದು ಹೋಗ್ತಾ ಇದ್ರೆ ಕೆಲವು. ಯಾಕೆ? ಮನಸ್ಸು ಹೃದಯದಲ್ಲಿ ಏನಿದೆ? ಏಷಾವ್ ನೋಡ್ರಿ, ಏಷಾವ್ ಇಸಾಕನಿಗೆ ಇಬ್ಬರು ಮಕ್ಕಳು. ಯಾರು? ಇಸಾಕನು, ಯಾಕೋಬನು. ಇಸಾಕನಿಗೆ ಇಬ್ಬರು ಮಕ್ಕಳು, ಯಾಕೋಬನು, ಏಷಾವ್. ಯಾಕೋಬನು ದೇವರ ಕೃಪೆ ಹೊಂದಿಕೊಂಡು ಮೋಸಗಾರನಾದ, ತನ್ನ ತಪ್ಪುಗಳು ತಿದ್ದುಕೊಂಡ, ಪಶ್ಚಾತ್ತಾಪ ಪಟ್ಟ, ದೇವರ ಕೃಪೆ ಹೊಂದಿಕೊಂಡ. ಏಷಾವನು ಲೋಕದಲ್ಲಿರುವಂತ ಸುಖದ ಆಶಾ, ಊಟ, ಒಂದು ತುತ್ತು ಊಟಕ್ಕೋಸ್ಕರ ದೇವರ ಕೃಪೆಯನ್ನೇ ಕಳೆದುಕೊಂಡ, ದೇವರ ಹಕ್ಕನ್ನು ಕಳೆದುಕೊಂಡ, ದೇವರ ಸ್ಥಾನ ಕಳೆದುಕೊಂಡ, ದೇವರ ಅನುಗ್ರಹ ಕಳೆದುಕೊಂಡ, ದೇವರ ಕೃಪೆ ಕಳೆದುಕೊಂಡ, ತನ್ನ ತಂದೆನಲ್ಲಿರುವಂತಹ ಎಲ್ಲ ಆಶೀರ್ವಾದಗಳು ಕಳೆದುಕೊಂಡ. ಏಷಾವನು ಬೇಟೆಗಾರನು. ಆತನಿಗೆ ಮಾಂಸಾಹಾರಿ ಅಂದ್ರೆ ತುಂಬಾ ಇಷ್ಟ. ಯಾರಿಗೆ? ಏಷಾವನಿಗೆ ಮಾಂಸಾಹಾರಿ ತುಂಬಾ ಇಷ್ಟ. ಏಷಾವನಿಗೆ ಯಾವಾಗಲೂ ಬೇಟೆಗೆ ಹೋಗ್ತಿದ್ದ, ಮುಂಜಾನಿಂದ ಸಾಯಂಕಾಲವರೆಗೂ. ಆ ಬೇಟೆ ಮಾಡುವಾಗ ಅಡವಿಯ ಅನುಭವ ಆತನಿಗೆ ಗೊತ್ತಿದೆ, ಪ್ರಾಣಿಗಳ ಅನುಭವ ಗೊತ್ತಿದೆ, ಯಾವ ರೀತಿ ಬೇಟೆ ಆಡಬೇಕು ಅನುಭವ ಗೊತ್ತಿದೆ. ಆದರೆ ದೇವರ ಅನುಭವ ಇಲ್ಲ. ಒಂದು ದಿನ ತಂದೆನಲ್ಲಿರುವಂತಹ ಎಲ್ಲ ಆಶೀರ್ವಾದಗಳು ಕಳೆದುಕೊಂಡು ತಂದೆಯನ್ನು ಬಿಟ್ಟು ಹೋದ. ದೇವರ ಕೃಪೆ ಕಳೆದುಕೊಳ್ಳುತ್ತಾ ಇದ್ದಾನೆ, ಆಶೀರ್ವಾದಗಳು. ದೇವರ ಆಲಯ, ದೇವರ ಸಭೆ ನೀನು ಬಿಟ್ಟು ಹೋದ್ರೆ ತಂದೆನಲ್ಲಿರುವಂತಹ ಎಲ್ಲ ಆಶೀರ್ವಾದಗಳು ನೀನು ಕಳ್ಕೊಂತಾ ಇದ್ದ, ತಂದೆನಲ್ಲಿರುವಂತ ಎಲ್ಲ ಅನುಗ್ರಹ ನೀನು ಕಳ್ಕೊಂತಾ ಇದ್ದ. ದೇವರಲ್ಲಿ ನಿನ್ನ ಮೇಲೆ ಇಟ್ಟಿರುವಂತ ಉದ್ದೇಶ, ಚಿತ್ತ, ಸಂಕಲ್ಪ, ಕೃಪೆ, ಅನುಗ್ರಹ ನೀನು ಎಲ್ಲ ಕಳ್ಕೊಂತಾ ಇದ್ದ. ನಾವು ದೇವರ ಆಲಯಕ್ಕೆ ಯಾಕೆ ಬರ್ತಾ ಇದ್ದೇವೆ? ದೇವರಲ್ಲಿ ಸಹವಾಸವುಳ್ಳವರಾಗಿ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಬೆಳೆಯಬೇಕು. ಪ್ರತಿದಿನ ದೇವರ ಕೃಪೆ ಹೊಂದಿಕೊಂಡು, ದೇವರ ಆಶೀರ್ವಾದ ಹೊಂದಿಕೊಂಡು, ದೇವರ ರಕ್ಷಣೆ ಹೊಂದಿಕೊಂಡು, ದೇವರ ಪರಿಶುದ್ಧತೆ ಹೊಂದಿಕೊಂಡು, ದೇವರ ಆತ್ಮವನ್ನು ಹೊಂದಿಕೊಂಡು, ದೇವರ ಸಹವಾಸದಲ್ಲಿ ಅನ್ಯೋನ್ಯತದಲ್ಲಿ ಜೀವಿಸುತ್ತಾ ನಮ್ಮ ರಕ್ಷಣಾ ಪವಿತ್ರತೆ, ನಂಬಿಕೆ, ಆತ್ಮ ಕಾಪಾಡಿಕೊಳ್ಳಲಿಕ್ಕೆ, ಈ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಲಿಕ್ಕೆ. ನಮ್ಮಲ್ಲಿ ಒಂದು ವೇಳೆ ದೇವರ ಆತ್ಮಕ್ಕೆ, ದೇವರಿಗೆ, ಸಭೆಗೆ ವಿರುದ್ಧವಾಗಿ ಕೆಟ್ಟ ಆಲೋಚನಾ, ಕಹಿ ಬೀಜ, ಕೆಟ್ಟ ಆಲೋಚನಾ, ಕಹಿ ಮನಸ್ಸು, ಕಹಿ ತತ್ವ, ಕಹಿ ಸ್ವಭಾವ ನಮ್ಮ ಆತ್ಮ, ಹೃದಯ, ಮನಸ್ಸು ಕಠಿಣ ಮಾಡೋದಾದ್ರೆ ಈ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ಆ ಕೆಟ್ಟ ಬೀಜ ತೆಗೆದು ಬಿಡಬೇಕು, ಕೆಟ್ಟ ಆಲೋಚನೆಗಳು ತೆಗೆದು ಬಿಡಬೇಕು. ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮನಸ್ಸಿನಲ್ಲಿ ಬರುವಂತ, ದೇವರೇ ನನ್ನ ರಕ್ಷಣಕ್ಕೆ, ಸಭೆಗೆ, ವಾಕ್ಯಕ್ಕೆ ವಿರುದ್ಧವಾದಂತ ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ತೆಗೆದಾಕು ಕೃಪಾ. ಪರಿಶುದ್ಧ ಮಾಡಿಕೊಳ್ಳಬೇಕು, ಕ್ರಮಪಡಿಸಿಕೊಳ್ಳಬೇಕು. ನಮ್ಮ ಜೀವಿತ ನಾವು ತಿದ್ದುಕೊಳ್ಳಬೇಕು. ಯಾಕೆ ಬಿಟ್ಟು ಬಿಡ್ತಾ ಇದ್ದಾರೆ? ರಕ್ಷಣಾ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ, ದೇವರ ಆತ್ಮದ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ, ವಿಶ್ವಾಸ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ, ಪರಿಶುದ್ಧತೆ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ, ಸಮಾಧಾನ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ. ದೇವರ ಆಲಯ ದೇವರು ಕಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರೇ, ನಿನ್ನ ಸನ್ನಿಧಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಶರೀರ, ಮನಸ್ಸು, ಹೃದಯ, ಆತ್ಮ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು, ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ದೇವರ ಆಲಯಕ್ಕೆ. ಯಾಕೆ ನಾವು ದೇವರ ಆಲಯಕ್ಕೆ ಬರ್ತಾ ಇದ್ದೀವಿ? ದೇವರನ್ನು ಆರಾಧಿಸಲಿಕ್ಕೆ, ದೇವರನ್ನು ಜೀವಿಸುವ ದೇವರನ್ನು, ಸತ್ಯ ದೇವರನ್ನು, ನಮಗೋಸ್ಕರ ಪ್ರಾಣ ಕೊಟ್ಟ ದೇವರನ್ನು, ಪುನರುತ್ಥಾನದಂತ ದೇವರನ್ನು, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶ್ರಮ, ಕಷ್ಟ, ಹಿಂಸೆ ಸಹಿಸಿಕೊಂಡು ಮರಣ ಹೊಂದಿ ಪುನರುತ್ಥಾನದಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಬಂದಿದ್ದೇವೆ. ದೇವರು ನಮ್ಮನ್ನು ರಕ್ಷಿಸಿದ, ದೇವರು ನಮ್ಮನ್ನು ವಿಮೋಚಿಸಿದ, ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆ ಕೃಪೆ ನಾವು ತಿಳ್ಕೊಳ್ಳಬೇಕು, ಆ ಕೃಪೆಯ ಅನುಭವಕ್ಕೆ ನಾವು ಬರಬೇಕು. ನಾನು ಯಾಕೆ ಚರ್ಚೆಗೆ ಹೋಗ್ತಾ ಇದ್ದೇನೆ? ಈ ರೀತಿ ನಾವು ಆಲೋಚಿಸಬೇಕು. ದೇವರೇ, ನಿನ್ನ ಕೃಪೆ ನಾನು ಹೊಂದಿಕೊಳ್ಳಬೇಕು. ಈ ಒಂದು ಆತ್ಮಾರ್ಥತೆ, ಪ್ರಾಮಾಣಿಕದಂತ ಮನಸ್ಸು, ಹೃದಯ ನಮ್ಮಲ್ಲಿ ಬರಬೇಕು. ವಿಷ ಬೀಜ ಬಿತ್ತು ನಮ್ಮಲ್ಲಿ ನಾವು ಬೆಳಿಲಿಕ್ಕೆ,
ದೇವರ ಆಲಯಕ್ಕೆ ಹೋಗದೇ ಇರಲಿಕ್ಕೆ ಕಾರಣ ನಮ್ಮ ವಿಷ ಬೀಜ, ನಮ್ಮ ಹೃದಯ ಮನಸ್ಸು ಅಪವಿತ್ರತವಾಗ್ತಾ ಇದೆ. ಅದಕ್ಕಾಗಿ ಪರಿಶುದ್ಧತವನ್ನು ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ, ಪರಿಶುದ್ಧತ ಜೀವಿತ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ, ಪರಿಶುದ್ಧ ಮಾರ್ಗದಲ್ಲಿ ನಡೀಲಿಕ್ಕೆ ಆಗ್ತಾ ಇಲ್ಲ. ಕೈ ಬೀಜ ಬರುವುದರಿಂದ, ಕೈ ವಿಷ ಆಲೋಚನೆಗಳು ಬರುವುದರಿಂದ ಅಪನಂಬಿಕಸ್ಥರಾಗಿ ಮನಸ್ಸು ಹೃದಯ ಕೆಟ್ಟು ಹೋಗಿದೆ, ಕಠಿಣವಾಗಿದೆ. ದೇವರ ಕೃಪೆ ಹಿಂಜರಿಗೂ ಹೋಗ್ತಾ ಇದ್ದೇವೆ. ದೇವರ ಕೃಪೆ ಒಂದು ಕೊಲಬೇಕು ಬಿಟ್ಟು ಹೋಗ್ತಾ ಇದ್ದೇವೆ. ಲೋಕದ ಆಶಾ, ಲೋಕದ ಆಡಂಬರ, ಲೋಕದ ಪಾಪದಲ್ಲಿ ಜೀವಿಸಿ ನಿತ್ಯವೂ ನಿರಂತರವಾಗಿರುವಂತಹ ಶಾಶ್ವತ ಕಾಲವಾದಂತ ದೇವರ ರಕ್ಷಣಾ ಪರಿಶುದ್ಧತೆ ಕಳೆದುಕೊಳ್ಳುತ್ತಾ ಇದೆ ತಾತ್ಕಾಲಿಕವಾದಂತಹ ಲೋಕದಲ್ಲಿ. ಪೌಲನು ಎಚ್ಚರಿಕೆ ಕೊಟ್ಟ ಹಾಗೆ ನಾವು ಕೂಡ ಎಚ್ಚರಿಕೆ ಹೊಂದೋಣ. ಅಲ್ಲೆಲ್ಲಿಯ ಕನೆಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ.